ನಾನು ಮುಚ್ಚಿಟ್ಟ ಅಂಶವನ್ನ ತೆರೆದಿಟ್ಟು ದಶರಥನ ವ್ಯಕ್ತಿತ್ವವನ್ನ ಸರಿಯಾಗಿ ಸಮರ್ಥಿಸಿದ್ದಾರೆ. ವಾಲ್ಮೀಕಿಯ ಅಭಿಪ್ರಾಯ ಇದೇ. ಮಾನ್ಯ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ರಾಮಾಯಣ ಮಹಾಭಾರತಗಳನ್ನ ನುಂಗಿ ನೀರು ಕುಡಿದವರು. ಇಡೀ ರಾಮಾಯಣ ಮಹಾಭಾರತಗಳ ಶ್ಲೋಕಗಳನ್ನ ಧಾರಣೆಯಲ್ಲಿ ಇಟ್ಟುಕೊಂಡು ಯಾವುದೇ ಆಕ್ಷೇಪಗಳು ಯಾರಿಂದ ಬಂದರೂ ಮನಸ್ಸು ಮುಟ್ಟುವ ತಟ್ಟುವ ಪರಿಹಾರವನ್ನು ಕೊಡಬಲ್ಲ ಸಾಮರ್ಥ್ಯ ಇರುವವರು ಅವರು ಬಂದಿದ್ದಾರೆ. ಅವರ ಮುಂದೆ ನನ್ನದು ಒಂದು ಜಿಜ್ಞಾಸೆ. ಶ್ರೀರಾಮಚಂದ್ರ ಕೈಗೆ ಬಂದ ಅಧಿಕಾರವನ್ನ ಬಿಟ್ಟು ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟು ನಿಂತ ಆದರ್ಶ ಪುರುಷೋತ್ತಮ ನಮ್ಮ ಘೋಷಣೆ. ಆದರೆ ವಾಲ್ಮೀಕಿ ರಾಮಾಯಣವನ್ನ ಮಾನ್ಯ ಕರುಣಾನಿಧಿಯವರ ಕಣ್ಣಲ್ಲಿ ಕಂಡಾಗ ಇದು ತುಂಬಾ ಸುಳ್ಳು ಅಂತ ಅನಿಸುತ್ತೆ. ವಾಲ್ಮೀಕಿಗಳು ಹೇಳ್ತಾರೆ, ಆ ದಿನ ಬೆಳಿಗ್ಗೆ ದಶರಥ ಕರೆಸಿಕೊಂಡ ರಾಮಚಂದ್ರನನ್ನ ಅಭಿಷೇಕಕ್ಕಾಗಿ ಅನೇಕ ತೀರ್ಥಗಳಿಂದ ತಂದ ನೀರನ್ನ ಕೊಡಗಳಲ್ಲಿ ತುಂಬಿಸಿಟ್ಟಿದ್ದಾರೆ. ಅದನ್ನ ಬಲಭಾಗಕ್ಕೆ ಮಾಡಿಕೊಂಡು ತಂದೆಯನ್ನು ನೋಡಕ್ಕೆ ಹೋದ. ತಂದೆ ವನವಾಸದ ಕಠಿಣ ವಾರ್ತೆಯನ್ನ ರಾಮಚಂದ್ರನಿಗೆ ಕೊಟ್ಟ. ವಾಲ್ಮೀಕಿಗಳಂತಾರೆ, ಆ ಕಠಿಣವಾದ ಭಾರವಾದ ಮಾತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಮಚಂದ್ರ ಹಸನ್ಮುಖನಾಗಿದ್ದು ತಂದೆಯ ಮನೆ ಒಳಗಡೆ ಹೋದಾಗ ಯಾವ ಮುಖ ಇತ್ತೋ ಈ ದುರಂತ ವಾರ್ತೆಯನ್ನ ಕೇಳಿ ಹೊರಬಂದಾಗಲೂ ಮಿಸುಕಾಡದೆ ಅದೇ ಹಸನ್ಮುಖನಾಗಿ ಶ್ರೀರಾಮಚಂದ್ರ ಬಂದ. ಯಥಾ ವ್ಯಕ್ತಿತ್ವ. ಇದು ರಾಮನ ಆದರ್ಶವನ್ನು ವಾಲ್ಮೀಕಿಗಳು ಬಣ್ಣಿಸಿ. ಆದರೆ ನೋಡಿ, ನಮ್ಮಲ್ಲಿ ಸಾರ್ವಜನಿಕರ ಮುಂದೆ ಏನಾದರೂ ತೊಂದರೆಗಳು, ಆಘಾತಕಾರಿಯಾದ ಸುದ್ದಿಗಳು, ಅಪಮಾನಗಳಾದಾಗ ದುರ್ಬಲ ಹೃದಯದವರು ಅಲ್ಲೇ ಅಟ್ಟು ಬಿಡ್ತಾರೆ. ಸ್ವಲ್ಪ ವಿವೇಕಿಗಳು ಮನೆಗೆ ಹೋಗಿ ಬಾಗಿಲು ಹಾಕೊಂಡು ಹೋಗ್ತಾರೆ. ಈ ಎರಡನೇ ಕೆಟಗರಿಯಲ್ಲಿ ಸೇರಿದವರು ಶ್ರೀರಾಮಚಂದ್ರ. ಅವನು ತುಂಬಿದ ಸಭೆಯಲ್ಲಿ ಅಳ್ಳಿಲ್ಲ. ಯಾಕೆಂದ್ರೆ ರಾಮಚಂದ್ರ ಅಂತ ಎತ್ತರದ ವ್ಯಕ್ತಿತ್ವದಲ್ಲಿದ್ದವ. ಅಭಿಷೇಕ ಹೋಯಿತು, ನನಗೆ ರಾಜ್ಯದ ಅಧಿಕಾರ ತಪ್ಪದು ಅಂತ ಎಲ್ಲರ ಮುಂದೆ ಅಂತ ಹತ್ಬಿಟ್ರೆ ಹಿಂಸಾಗುತ್ತ. ಆದ್ರೆ ಅವನಿಗೆ ದುಃಖ ಆಯ್ತೋ ಇಲ್ವೋ? ವಾಲ್ಮೀಕಿಗಳು ಹೇಳ್ತಾರೆ, ಧಾರಯನ್ ಮನಸಾ ದುಃಖಂ. ಮನಸ್ಸಿನಲ್ಲಿ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಆದ್ರೆ ಇದರಿಂದ ಮೇಲಕ್ಕೆ ಬರ್ಲಿಕ್ಕೆ ಬಿಟ್ಟಿಲ್ಲ ಅವನು. ಇಲ್ಲಿಂದ ನೇರ ತಾಯಿಯ ಅಂತಃಪುರಕ್ಕೆ ಹೋದ. ಅಭಿಷೇಕದ ದೊಡ್ಡ ಸಿದ್ಧತೆಯಲ್ಲಿ ಸಂಭ್ರಮದಲ್ಲಿ ಅವಳಿದ್ಲು. ಅವಳಿಗೆ ವಾರ್ತೆಯನ್ನು ಹೇಳಿದ. ಅಲ್ಲಿ ತನ್ನ ಒಳಗಿನ ದುಃಖವನ್ನು ಉಮ್ಮಳಿಸಿ ಬರ್ತಾ ಇದ್ದನ್ನ ರಾಮಚಂದ್ರ ಹೊರಗೆ ಹಾಕಿಲ್ಲ. ಆದರೆ ಸೋಢಂ ನಶಶಾಕ, ಸೀತೆಯ ಅಂತಃಪುರಕ್ಕೆ ಹೋದ. ಉಮ್ಮಳಿಸ ದುಃಖವನ್ನ ಅಲ್ಲಿ ತಡ್ಕೊಳ್ಳೋಕ್ಕಾಗಲಿಲ್ಲ. ವಿಮೃತತಾಂಗತಃ ಅಂತ ವಾಲ್ಮೀಕಿ. ಮುಖ ಕೆಂಪಿಟ್ಟು ಬಂತು, ಕಣ್ಣು ತುಂಬಿ ಬಂತು, ಕಂಠದಲ್ಲಿ ಮಾತುಗಳು ಬರೋದಿಲ್ಲ. ಅಲ್ಲಿಗೆ ಈ ಆಘಾತದಿಂದ ರಾಮನಿಗೆ ದುಃಖ ಆಯ್ತೋ ಇಲ್ಲವೋ? ಆಯಿತು. ಅತ್ತ ಹೆಂಡತಿಯ ಮುಂದೆ ಅತ್ತ ಸಾರ್ವಜನಿಕ ರಸ್ತೆಯಲ್ಲಿ ಅಳ್ಳಿಲ್ಲ. ತಾಯಿಗೆ ಬೇಸರ ಆಗಬಾರದು ಅಂತ ತಡೆದಿಟ್ಕೊಂಡ. ಹೆಂಡತಿಯ ಮುಂದೆ ಬಾಗಿಲು ಹಾಕೊಂಡು ಓ ಅನ್ಯಾಯ. ಇವನ ಆದರ್ಶ ಪುರುಷೋತ್ತಮನ, ಇವನು ತ್ಯಾಗಿಯೋ ಇವನು? ನೋಡಿ, ಇದರ ಮುಂದುವರಿದ ಭಾಗ ನೋಡಿ. ಕೈಕೇಯಿ ತನ್ನ ನಿರ್ಣಯವನ್ನು ದಶರಥನ ಮುಖದಿಂದ ವರದ ರೂಪದಿಂದ ಪಡೆದಾಗ ದಶರಥ ಮಾತಾಡಲಿಕ್ಕಾಗಲಿಲ್ಲ. ಕೈಕೇಯಿ ಹೇಳ್ತಾರೆ, ನನಗೆ ದಶರಥ ಹುಟ್ಟಿದ ವರಗಳನ್ನ ಇವತ್ತು ಕೇಳಿದ್ದೇನೆ. ನಿನಗೆ 14 ವರ್ಷದ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ರಾಮಚಂದ್ರ ವಿನೀತನಾಗಿ ಕೈಕೇಯಿಗೆ ಹೇಳ್ತಾನೆ, ಅಮ್ಮ, ನಾನು ನಿನ್ನನ್ನ ನಮ್ಮಮ್ಮನಿಗಿಂತ ಕಡಿಮೆ ಕಂಡವನಲ್ಲ. ಹೀಗಿದ ಮೇಲೆ ಅನಾವಶ್ಯಕವಾಗಿ ವರದ ನೆಪವನ್ನ ಒಡ್ಡಿ ನನ್ನನ್ನು ಯಾಕೆ ಕಾಡಿಗಾಡ್ತಾ ಇದ್ಯಾ? ನೀನೇ ನೇರವಾಗಿ ರಾಮಚಂದ್ರ ನಿನಗೆ ಪಟ್ಟ ಅಲ್ಲ, ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿದ್ರೆ
ಈ ರಾಮಚಂದ್ರ ಹೋಗ್ತಿರ್ಲಿಲ್ವೇ? ಅನಾವಶ್ಯಕವಾಗಿ ನಿನ್ನೆ 2 ವರಗಳನ್ನ ವೇಸ್ಟ್ ಮಾಡ್ಕೊಂಡಿ ಅಮ್ಮ, ನನ್ನ ಮೇಲೆ ವಿಶ್ವಾಸ ಇಲ್ವೇ? ಎಂಥ ವಿನೀತನಾದ ಮಗ ನೋಡಿ. ಇದು ಕೈಕೈಯ ಮುಂದೆ ರಾಮ ತೋರಿಸಿದ ವಿನಯ, ಗೋಮುಖ ವ್ಯಾಘ್ರತನ ಇದು. ಇದರ ನಂತರ ಭರತನ ಜೊತೆ ವಾರ್ತಾಲಾಪ ಮಾಡುವಾಗ ಇಷ್ಟೇ ಕಠೋರವಾಗಿ ಕೈಕೈಯನ್ನ ಬೈತಾನೆ ರಾಮಚಂದ್ರ. ನೋಡಿ, ಅವನ ವಾಲ್ಮೀಕಿಗಳು ಹೇಳಿದ ಮಾತು, ಸಾಹಿ ದೇವಿ ಮಹಾರಾಜಂ ಕೈಕೈ ರಾಜ್ಯ ಕಾರಣಾತ್ ಅಪಿ ನ ಚಾವಯೇತ್ ಪ್ರಾಣಾನ್ ದೃಷ್ಟ್ವಾ ಭರತಮಾಗತಂ. ಕೈಕೈ ಕ್ರೂರ ಹೃದಯಿ, ಭರತನ ಜೊತೆ ಸೇರಿ ನಮ್ಮನ್ನು ಕೊಲ್ಲುವ ಸಂಚನ್ನೂ ಮಾಡಬಹುದು. ತಾಯಿಯ ಮುಂದೆ ಕೌಸಲ್ಯಗೆ ಸಮಾನಳು ನೀನು ಅಂತ ಅಟ್ಟಕ್ಕೆ ಎತ್ತರಿಸಿ ಇಟ್ಟ ಶ್ರೀಮ ರಾಮಚಂದ್ರ ಕೈಕೈಯ ಪರೋಕ್ಷದಲ್ಲಿ ಕೈಕೈಯನ್ನ ಕಂಡದ್ದು ರಾಮನಂಥ ಸಜ್ಜನರನ್ನು ಕೂಡ ಕೊಲ್ಲುವ ಸಂಚನ್ನ ಆಕೆ ಮಾಡಬಹುದು. ಅಪೀದಾನಿ ನ ಕೈಕೇಯಿ ಸೌಭಾಗ್ಯಮದ ಮೋಹಿತ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಭಾಥೇತ ಮತ್ಕೃತೆ. ಲಕ್ಷ್ಮಣ, ನಾನು ನಿನ್ನ ಜೊತೆ ಬರ್ತೇನೆ ಅಂತ ಹೇಳಿದಾಗ ರಾಮಚಂದ್ರ ಆಡುವ ಮಾತು, ಇಲ್ಲ, ನೀನು ಇಲ್ಲೇ ಉಳಿಬೇಕು. ನೀನು ನಾನು ಇಬ್ಬರು ಕಾಡಿಗೆ ಹೋದರೆ ನನ್ನ ಅಮ್ಮ ನಿನ್ನ ಅಮ್ಮ ಅನಾಥರಾಗ್ತಾರೆ. ದಶರಥ ನನ್ನ ಕೈಕೈ ಉಳಿಸೋದಿಲ್ಲ, ವಿಷ ಹಾಕಿ ಕೊಲ್ತಾಳೆ. ನನ್ನ ಅಮ್ಮ ನಿನ್ನ ಅಮ್ಮನಿಗೆ ರಕ್ಷಕರಾಗಿ ನಾವು ಇಲ್ಲ ಅಂದ್ರೆ ಇವರನ್ನ ಮನೆಯಿಂದ ಹೊರಗೆ ಅಟ್ಟಿಯಾಳು. ಲಕ್ಷ್ಮಣ, ನನ್ನ ಮತ್ತು ನಿನ್ನ ಅಮ್ಮನ ಸುಮಿತ್ರೆ ಮತ್ತು ಕೌಸಲ್ಯೆಯ ರಕ್ಷಣೆಗಾಗಿ ನೀನು ಇಲ್ಲೇ ಉಳಿಬೇಕು, ನನ್ನ ಜೊತೆ ಬರಬೇಡ. ಇದು ಪರೋಕ್ಷದಲ್ಲಿ ರಾಮನಾಡುವ ಮಾತು. ನೋಡಿ ಎಷ್ಟು ನಿರ್ದಯವಾಗಿ ಆಡ್ತಾನೆ ಅಂತ. ಕ್ಷುದ್ರ ಕರ್ಮಾಹಿ ಕೈಕೈ ದ್ವೇಷಾದ್ ಅನ್ಯಾಯಮಾಚರೇ. ಏನು ಮಾಡುತ್ತ ಹೇಸೋದ ಸ್ವಭಾವ ಕೈಕೈ ಇದ್ದು ನಮ್ಮ ತಾಯಂದಿರಿಗೆ ಕೆಟ್ಟದು ಮಾಡಿಯಾಳು ಅಂದ್ರೆ ಕುತ್ತಿಗೆ ಹಿಚಿಕೊಂದಾಳು, ವಿಷ ಹಾಕಿ ಮುಗಿಸಿಯಾಳು. ಇದು ರಾಮಚಂದ್ರ ಕೈಕೈಯ ಪರೋಕ್ಷದಲ್ಲಿ ಆಡಿದ ಮಾತು. ಮರ್ಯಾದಾ ಪುರುಷೋತ್ತಮ ಗೋಮುಖ ವ್ಯಾಘ್ರ. ಕೈಕೈಯ ಎದುರುಗಡೆ ಹಸುವಿನ ವಿನೀತ ಮುಖ, ಪರೋಕ್ಷದಲ್ಲಿ ವ್ಯಾಘ್ರಮುಖ. ಇವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ನಾವು ಪರಿಗಣಿಸಬಹುದೇ? ಇದು ರಾಮಾಯಣದಲ್ಲಿ ನನಗೆ ಮತ್ತೊಬ್ಬರ ಕನ್ನಡಕ ಬಳಸಿ ನೋಡಿದಾಗ ಕಂಡ ದುರಂತ ಸನ್ನಿವೇಶ. ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಇದಕ್ಕೆ ಸಮರ್ಥಕವಾದ ಚಾಟಿ ಬೀಸಿ ಏಟು ಕೊಟ್ಟಾರೋ ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೆ. ಹರಿದಾಸ ಭಟ್ಟರು ಮರ್ಯಾದಾ ಪುರುಷೋತ್ತಮನಲ್ಲಿ ಕೆಲವು ಆಕ್ಷೇಪಗಳನ್ನು, ಅವರಿಗೆ ಇಷ್ಟ ಇಲ್ಲದಿದ್ದರೂ ನನ್ನನ್ನು ಕೆಣಕಬೇಕು ಅಂತ ಕೆಲವು ಪ್ರಶ್ನೆಗಳನ್ನು, ಇದು ಅವರ ಸಿದ್ಧಾಂತ ಅಲ್ಲ, ಅವರಿಗೂ ಇದಕ್ಕೆ ಉತ್ತರ ಏನು ಅಂತ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆದರೆ ಅದನ್ನು ತನ್ನ ಉತ್ತರವನ್ನು ಮುಚ್ಚಿಟ್ಟು ಬನ್ನಂಜೆ ಏನು ಹೇಳ್ತಾನೆ ಅಂತ ಬಹಳ ಜನ ಬೆಂಗಳೂರಿನಲ್ಲಿ ಆ ಥರದ ಕುತೂಹಲ ಇದ್ದಾರೆ. ಬನ್ನಂಜೆ ಏನು ಹೇಳ್ತಾನೆ ನೋಡುವ ಅಂತ. ಚಂದ ನೋಡು, ಬನ್ನಂಜೆ ಚಂದ. ಹರಿದಾಸ ಭಟ್ರು ಆ ರೀತಿ ಅಲ್ಲ, ಒಂದು ಸಮ್ಮೇಳನದ ಚರ್ಚೆಯಲ್ಲಿ ವಿಷಯಗಳ ವಿಶ್ಲೇಷಣೆ ಆಗಬೇಕು, ಅದಕ್ಕೊಂದು ಆಹಾರ ಒದಗಿಸಬೇಕು ಅಂತ ಒಳ್ಳೆಯ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಆದರೆ ನಾನು ನೇರ ಆ ಪ್ರಶ್ನೆಗೆ ಹೋಗುವ ಮುಂಚೆ ನಾನು ಬರುವಾಗ ಒಂದು ಚರ್ಚೆ ನಡೀತಾ ಇತ್ತು. ದಶರಥನ ನಿರ್ಧಾರಗಳು, ಅದರಲ್ಲಿ ಇರ್ತಕ್ಕಂಥ ಆತುರಗಳು, ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ನಾನು ಅದನ್ನು ಅರ್ಧ ಕೇಳಿಕೊಂಡೆ. ಅದರ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಿ ಆಮೇಲೆ ಈ ಪ್ರಶ್ನೆ ಬರ್ತೇನೆ. ದಶರಥನ ಆತುರದ ನಿರ್ಧಾರಕ್ಕೆ ಒಂದು ಅದಕ್ಕೆ ಇದು ಎಲ್ಲ ನೀವು ಹಿಂದಕ್ಕೆ ಹೋಗ್ಬೇಕು. ಏನು ಗೊತ್ತಾ, ಇದರಲ್ಲಿ ಅನೇಕ ಸಂಗತಿಗಳು ಒಂದಕ್ಕೊಂದು ತೊಳಕು ಹೊರಟಿವೆ. ರಾಮಾಯಣದಲ್ಲಿ ರಾಮನ ಅನಂತರ ಹುಟ್ಟಿದವನು ಯಾರು? ಇಲ್ಲಿಂದ ಶುರುವಾಗುತ್ತೆ ಸಮಸ್ಯೆ. ಅದು ಭರತನೋ ಲಕ್ಷ್ಮಣನೋ? ರಾಮನ ತಮ್ಮ ಇಮಿಡಿಯೇಟ್ ನೆಕ್ಸ್ಟ್ ಯಾರು? ಭರತನೋ? ರಾಮ ಭರತ ಲಕ್ಷ್ಮಣ ಶತ್ರುಘ್ನರೋ? ರಾಮ ಲಕ್ಷ್ಮಣ ಭರತ ಶತ್ರುಘ್ನರೋ? ಅದರ ನಂತರ ಇನ್ನೊಂದು ಸಮಸ್ಯೆ ಅಂದರೆ ದಶರಥನ ಹೆಂಡಂದಿರಲ್ಲಿ ಎರಡನೇವಳು ಯಾರು? ಕೈಕೇಯಿಯೋ ಸುಮಿತ್ರೆಯೋ?
ಬಹಳ ಜನ ಕೈಕೇಯಿ ಕೊನೆ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವಾಲ್ಮೀಕಿ ಕೈಕೇಯಿಯನ್ನು ಮಧ್ಯಮಾಂಬ ಅಂತ ಹೇಳ್ತಾರೆ. ಆದ್ದರಿಂದ ಈಗ ಎಲ್ಲ ಈ ಕಥೆಗಳ ಸ್ಪಷ್ಟತೆ ಮಾಡಿಕೊಂಡು ಆಮೇಲೆ ವಿಷಯಕ್ಕೆ ಬರಬೇಕು. ಮೊದಲು ದಶರಥನಿಗೆ 3 ಜನ ಪತ್ನಿಯರು, ಅದರಲ್ಲಿ ಕೈಕೇಯಿ ಅದು ಕೊನೆ ಹೆಂಡತಿ ಅಲ್ಲ, ಬಹಳ ಜನ ಕೊನೆ ಹೆಂಡತಿ, ಅದರಿಂದ ಪ್ರೀತಿಯ ಹೆಂಡತಿ ಅಂತ ಹೇಳಿದ್ದಾರೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಕೈಕೇಯಿಯನ್ನು ಸ್ಪಷ್ಟವಾಗಿ ಮಧ್ಯಮಾಂಬ ಅಂತ ಹೇಳ್ತಾರೆ. ಒಂದು ಕಡೆ ಸುಮಿತ್ರೆಯನ್ನು ಮಧ್ಯಮಾಂಬ ಅಂತ ಹೇಳ್ತಾರೆ, ಆವಾಗ ತೊಂದರೆ ಆಗುತ್ತೆ. ಸುಮಿತ್ರೆಯನ್ನು ಮಧ್ಯಮಾಂಬ ಅಂತ ಹೇಳ್ತಾರೆ. ಈ ಇಬ್ಬರಲ್ಲಿ ಯಾರು ಅಂದರೆ ವಾಲ್ಮೀಕಿ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರಲ್ಲ. ಅಂದರೆ ಮಧ್ಯಮಾಂಬ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ತಟಸ್ಥಳಾದವಳು, ಇಂಡಿಫರೆಂಟ್, ಎಲ್ಲರನ್ನು ಸಮಾನವಾಗಿ ನೋಡುವವಳು. ಮತ್ತೊಂದು ನಡುವಿನವಳು. ಈಗ ಎಲ್ಲರನ್ನು ಸಮಾನವಾಗಿ ನೋಡುವವಳು ಅನ್ನುವ ಅರ್ಥದಲ್ಲಿ ಕೈಕೇಯಿಗೆ ಆಗುವುದಿಲ್ಲ ಮಧ್ಯಮಾಂಬ. ಅವಳು ತಾರತಮ್ಯ ಮಾಡಿದವಳು, ತನ್ನ ಮಗನಿಗೆ ಪಟ್ಟ ಆದ್ದರಿಂದ ಅವಳು ನಡುವಿನ ತಾಯಿ. ಸುಮಿತ್ರೆ ಮಧ್ಯಮಾಂಬ, ಎಲ್ಲರನ್ನು ಸಮಾನವಾಗಿ ನೋಡಿದವಳು. ಅದರಿಂದ ಕೈಕೇಯಿ 2ನೇ ಹೆಂಡತಿ ಅನ್ನೋದು ಮೂಲ ಆಯಿತು. ಆಮೇಲೆ ದಶರಥನ ಮಕ್ಕಳಲ್ಲಿ ಯಾರು ದೊಡ್ಡವ? ಭರತ ದೊಡ್ಡವ ಅಂತ ಆತನಗದ ಎಲ್ಲ ವಿದ್ವಾಂಸರ ವ್ಯಾಖ್ಯಾನ ಹೇಳುತ್ತೆ. ಗೋವಿಂದರಾಜ, ತಿಲಕ, ಕಥಕ ಎಲ್ಲರೂ ಹೇಳಿದ್ದು ಭರತ ದೊಡ್ಡವ ಅಂತ. ಅವರ ಮಹಾಭ್ರಮೆಗೆ ಕಾರಣ ಏನು ಅಂತಂದರೆ ಅವರು ಹುಟ್ಟಿದ ನಕ್ಷತ್ರ. ಪುನರ್ವಸು ರಾಮ ಹುಟ್ಟಿದ್ದು, ಪುಷ್ಯದಲ್ಲಿ ಭರತ ಹುಟ್ಟಿದ್ದು, ಅಶ್ಲೇಷಾದ್ರು ಅಂದರೆ ಸಾಲಾಗಿ 3 ದಿವಸದಲ್ಲಿ ಹುಟ್ಟಿದ್ರು ತಿಳ್ಕೊಂಡು. ಆದರೆ ಪುಷ್ಯ ನಕ್ಷತ್ರ ಆಮೇಲೆ ಪ್ರತಿ ತಿಂಗಳು ಬರ್ತಾ ಇರ್ತದೆ. ನೆಕ್ಸ್ಟ್ ಪುಷ್ಯದಲ್ಲೇ ಹುಟ್ಟಬೇಕಾಗಿಲ್ಲ, ಆಶ್ಲೇಷ ನಕ್ಷತ್ರ ಮುಂದೆ ಬರ್ತಾ ಇರುತ್ತೆ. ಅದರಿಂದ ಅವರು ಒಟ್ಟಿಗೆ ಸಾಲಾಗಿ 3 ದಿವಸದಲ್ಲಿ ಹುಟ್ಟಿದ್ರು ಅನ್ನುವ ಭ್ರಮೆ. ಮತ್ತು ಅದರಿಂದ ಆಶ್ಲೇಷ ನಕ್ಷತ್ರದ ಒಂದೇ ದಿವಸ ಲಕ್ಷ್ಮಣ ಶತ್ರುಘ್ನ ಹುಟ್ಟಿದ್ರು, ಅದರಿಂದ ಅವರು ಯಮಳರು ಅನ್ನುವ ಭ್ರಮೆ. ಇಡೀ ರಾಮಾಯಣದಲ್ಲಿ ಲಕ್ಷ್ಮಣ ಶತ್ರುಘ್ನರು ಯಮಳರು ಅಂತಕ್ಕಂಥ ಮಾತು ಎಲ್ಲಿಯೂ ಇಲ್ಲ. ಅದು ಬೇರೆ ಪುರಾಣಗಳಲ್ಲಿ ಮತ್ತೆ ಬಂದಿದೆ, ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣಾದಿಗಳಲ್ಲಿ. ಅಂದ ಅಲ್ಲಿ ಏನಿದೆ ಅಂದರೆ ರಾಜ್ಯ ಪುತ್ರಾಹ ಮಹಾತ್ಮಾನಃ 4 ಜಜ್ಞಿರೇ ಪೃಥಕ್. ಯಾರು ಒಟ್ಟಿಗೆ ಹುಟ್ಟಿದ ಅವಳಿ ಮಕ್ಕಳಿಲ್ಲ. ಸೊ ಮೊದಲು ರಾಮ ಹುಟ್ಟಿದ, ಆಮೇಲೆ ಲಕ್ಷ್ಮಣ ಹುಟ್ಟಿದ. ಯಾವಾಗ? ಪುಷ್ಯ ಮಾಸದ ರಾಮಚೈತ್ರದಲ್ಲಿ, ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ. ಆಮೇಲೆ ಅಲ್ಲ, ಪುಷ್ಯದಲ್ಲಿ ಅಲ್ಲ, ಕರ್ಕಾಟಕ, ಭರತ ಪುಷ್ಯ ಮಾಸ, ಪುಷ್ಯ ಜಾತಿ. ಆಮೇಲೆ ಕರ್ಕಾಟಕ ಹಂತದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ. ಅಂದರೆ ಸುಮಾರು 4 ತಿಂಗಳ ನಂತರ. ಆಮೇಲೆ 6 ತಿಂಗಳ ನಂತರ ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಪ್ರಾಯ ಪುಷ್ಯ ಮಾಸದ ಪೂರ್ಣಿಮೆ ದಿವಸ ಭರತ ಹುಟ್ಟಿದ. ಆಮೇಲೆ ಮುಂದಿನ ಕರ್ಕಾಟಕ ಮಾಸದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಶತ್ರುಘ್ನ ಹುಟ್ಟಿದ. ಹೀಗೆ ಅವರು 1 ವರ್ಷ 4 ತಿಂಗಳ ನಂತರ ಇದೆ ರಾಮನಿಂದ ಶತ್ರುಘ್ನಿಗೆ. ನೇರ 3 ದಿವಸಗಳಲ್ಲಿ ಅಲ್ಲ. ಯಾಕೆಂದರೆ ಅಲ್ಲಿ ಸ್ಪಷ್ಟ ಇದೆ, ಕುಳೀರೇ ಅಭಿಜಿತೇ ಒಂದು ಕುಳೀರದಲ್ಲಿ ಸೂರ್ಯ, ಕರ್ಕಾಟಕದಲ್ಲಿ ಸೂರ್ಯ, ಕರ್ಕಾಟಕ ಮಾಸ ಅಂತ ಅರ್ಥ. ಇದನ್ನೆಲ್ಲ ಮರೆತು ಬಿಟ್ಟು ಸಾಲಾಗಿ 3 ದಿವಸ ಹುಟ್ಟಿದ್ರು ಅಂತ ಅರ್ಥ ಮಾಡಿದರು. ತಪ್ಪದು. ಲಕ್ಷ್ಮಣ, ಆಮೇಲೆ ಭರತ, ಆಮೇಲೆ ಶತ್ರುಘ್ನ. ಇದಕ್ಕೆ ಗಮಕ ಏನು ಅಂದರೆ ದಶರಥನ ಅಚಾತುರ್ಯ. ದಶರಥ ಪಾಯಸ ಕೊಟ್ಟರಲ್ವ, ಪಾಯಸ ಕೊಟ್ಟಾಗ ಅವನು ಪಾಲು ಮಾಡಿದ್ದು ಹಾಗೆ ನೋಡಿ. ಮೊದಲು ಕೌಸಲ್ಯಾಯೇ ದಶರಥ ಪಾಯಸಾರ್ಥಂ ದೌತದ. ಮೊದಲು ಕೊಂಡು ಹೋಗಿ ಪಾಯಸವನ್ನು ಸರಿ ಅರ್ಧ ಪಾಲು ಮಾಡಿ 3 ಪಾಲು ಮಾಡಬೇಕಿತ್ತು. 3 ಜನ ಹೆಂಡತಿರು ಇದ್ದಾರೆ. ಆದರೆ ಅವನಿಗೆ ಕೈಕೇಯಿಗೆ ಪಾಯಸ ಕೊಡುವುದು ಇಷ್ಟ ಇರಲಿಲ್ಲ. ಯಾಕೆಂದರೆ ಮದುವೆ ಮಾಡಿಕೊಳ್ಳುವಾಗ ಮಾತು ಕೊಟ್ಟಿದ್ದಾನೆ, ಇವಳ ಮಗನಿಗೆ ಪಟ್ಟ ಕೊಡ್ತೇನೆ ಅಂತ. ಹಾಗಾಗಿ ಎಲ್ಲಿಯಾದರೂ ಅವನಿಗೆ ಪಾಯಸ ಕೊಟ್ಟು ಅವಳಿಗೆ ಒಂದು ಮಗ ಆಗಿಬಿಟ್ರೆ ಅವನಿಗೆ ಕೊಡಬೇಕಾಗುತ್ತೆ. ಅಂದ ಕೈಕೇಯಿಗೆ ಪಾಯಸ ಕೊಡಬಾರದು ಅಂತ ಅವನ ಒಳಗಿನ ಮನಸ್ಸು. ಇದು ರಾಜಕೀಯ. ಅದನ್ನ ಅರ್ಧ 2 ಪಾಲು ಮಾಡಿ ಅರ್ಧ ಪಾಲು ಕೌಸಲ್ಯ ಕೊಟ್ಟ. ಆಮೇಲೆ 2ನೇ ಹೆಂಡತಿಗೆ ಬರಬೇಕಿತ್ತಾನೆ, ಬರಲೇ ಇಲ್ಲ. ಅವನು ಸುಮಿತ್ರೆ ಹತ್ರ ಬಂದ. ಅಂದರೆ ಕೈಕೇಯಿಗೆ ಹುಡುಗಕ್ಕೆ ಮನಸ್ಸೇ ಇಲ್ಲ ಅವನಿಗೆ. ಅವನ ಆ ಒಳಗಿನ ತುಡಿತ ನೋಡಿ 2ನೇ ಹೆಂಡತಿ ಕೈಕೇಯಿ ಕೊಡದೆ ಆಮೇಲೆ ಅರ್ಧಾದರ್ಧಂ ಗದೋಚಾರ ಸುಮಿತ್ರಾಯ. ಆಮೇಲೆ ಸುಮಿತ್ರೆ ಹತ್ರ ಬಂದ. ಸುಮಿತ್ರೆ ಹತ್ರ ಬಂದು ಪೂರ ಕೊಡಬೇಕಲ್ವ, ಪೂರ ಕೊಡಲಿಕ್ಕೆ ಪುನಃ ಹೆದರಿಕೆ ಆಯಿತು. ಯಾಕೆಂದರೆ ಈ ಕೈಕೇಯಿಗೆ ಗೊತ್ತಾಗದೇ ಇರುತ್ತಾ, ಗೊತ್ತಾದರೆ ಅವಳು ಜಗಳದಲ್ಲಿ ಇರುತ್ತಾಳ. ಸರಿ, ಅವಳನ್ನು ಸಂತೈಸುವುದು ಹಾಗೆ ಹಾಳಾಗಿ ಹೋಗಲಿ ಅಂತ ಇವಳಿಗೆ 4ನೇ 1 ಕೊಟ್ಟ. 8ನೇ 1 ಬಂದು ಉಳಿದ ಅರ್ಧದಲ್ಲಿ 4ನೇ 1 ಸುಮಿತ್ರೆ ಕೊಟ್ಟ. ಮತ್ತೆ ಪುನಃ ಕೈಕೇಯಿ ಹತ್ರ ಬಂದ. ಕೈಕೇಯಿ ಹತ್ರ ಬಂದು ಪುನಃ ಕೊಡಬೇಕಾ? ಪೂರ ಕೊಟ್ಟರೆ ಇಷ್ಟ ಇಲ್ಲ ಮತ್ತು ಅವಳಿಗೆ. ಕೈಕೇಯಿ ಅವಶಿಷ್ಟಾರ್ಥಂ, ಅದನ್ನೇ ಮತ್ತೆ 2 ಪಾಲು ಮಾಡಿದ. 8ನೇ 1 ಕೈಕೇಯಿ ಕೊಟ್ಟ. ಯಾಕೆಂದರೆ ದದವು ಪುತ್ರಾರ್ಥ ಕಾರಣಾತ್ ಅಂತಾರೆ. ಪುತ್ರಸ್ಯ ಅರ್ಥ ನಿವೃತ್ತಿ ತತ್ಕಾರಣಾತ್ ಅರ್ಥೋ ವಿಧೇಯ ರೈವಸ್ತು ಪ್ರಯೋಜನ ನಿವೃತ್ತಿ. ಇವನಿಗೆ ಮಕ್ಕಳಾಗದೇ ಇರಲಿ ಅಂತ ಅಂಡರ್ ಡೋಸೇಜು ಸ್ವಲ್ಪ ಕೊಟ್ಟ ಹಾಗಾಗಬೇಕು, ಮಕ್ಕಳಾಗಬಾರದು ಅಂತ. ಅವನಿಗೆ ಕೊಡಲೇ ಇಲ್ಲ. ಕೊನೆಗೆ 1 ಚೂರು ಕೊಟ್ಟ, ಉಳಿದದನ್ನು ಪುನಃ ತಂದು ಸುಮಿತ್ರೆ ಕೊಟ್ಟ. ಆರ್ಡರ್ ನೋಡಿ,
ಮೊದಲು ಕೌಸಲ್ಯ ಕೊಟ್ಟ, ರಾಮ ಹುಟ್ಟಿದ. ಅದರ ನಂತರ ಸುಮಿತ್ರೆ ಹುಟ್ಟಿದ, ಕೊಟ್ಟ, ಲಕ್ಷ್ಮಣ ಹುಟ್ಟಿದ. ಅದರ ನಂತರ ಕೈಕೇಯಿ ಕೊಟ್ಟ, ಭರತ ಹುಟ್ಟಿದ. ಅದರ ನಂತರ ಸುಮಿತ್ರೆ ಕೊಟ್ಟ, ಶತ್ರುಘ್ನ. ಪಾಯಸ ಕೊಟ್ಟ ಕ್ರಮದಲ್ಲಿ ಜನನ. ಆದ್ದರಿಂದ ಇದು ದಶರಥ ಯಾಕೆ ಹೇಗೆ ಮಾಡಿದ ಅಂದರೆ ಕೈಕೇಯಿಯಲ್ಲಿ ಮಕ್ಕಳಾಗಬಾರ್ದು ಅನ್ನೋ ಆಸೆ. ಮಕ್ಕಳೇ ಆಗಬಾರ್ದು, ಆದರೂ ಹುಡುಗಿ ಆಗಲಿ, ಗಂಡು ಹುಡುಗ ಆಗಬಾರ್ದು. ಅದು ಪುತ್ರ ಅರ್ಥಗಾರ ನಿವೃತ್ತಿ, ಮಕ್ಕಳಾಗಬಾರ್ದು ಅಂತ ಒಳಗಿಂದ ತುಳಿತ. ಅದು ಕೊಡದೆ ಇರಲಿಕ್ಕೆ ಆಗುವುದಿಲ್ಲ. ಇಂಥ ಉಭಯ ಸಂಕಟದಲ್ಲಿ ಆ ರೀತಿ ಅವ್ಯವಸ್ಥೆ ಮಾಡಿ ಹಂಚಿದ. ಎಲ್ಲ ಭಿನ್ನರಾಶಿಯನ್ನು ಉಪಯೋಗಿಸುವುದು ಹಂಚಿದ. ಹಾಗೆ ಮಕ್ಕಳಾದರು. ಮಕ್ಕಳಾದ ಮೇಲೆ ಮುಂದಿನ ಕಥೆ ಏನು? ಯಾರಿಗೆ ರಾಮನಿಗೆ ಪಟ್ಟ ಕೊಡಬೇಕು ಅನ್ನೋದು ಅವನ ಮನಸ್ಸು. ವಸ್ತುತಃ ಅದಕ್ಕೆ ಏನೂ ತೊಂದರೆ ಇರಲಿಲ್ಲ. ದಶರಥನ ರಾಂಗ್ ಕ್ಯಾಲ್ಕುಲೇಷನ್ ಆಫ್ ಪಾಲಿಟಿಕ್ಸ್, ಅವನ ರಾಜಕೀಯದ ತಪ್ಪು ನಿರ್ಧಾರದಿಂದ ಎಲ್ಲ ದುರಂತ ಆದದ್ದು. ಅವನು ಪಟ್ಟಾಭಿಷೇಕ ಮಾಡಬೇಕು ತೀರ್ಮಾನ ಮಾಡಿದಾಗ ಜನಕರಾಜನನ್ನು ಆಮೇಲೆ ಕೇಕರಾಜನ ಕರೆದಿದ್ದರೆ ಭರತನು ಬರ್ತಿದ್ದ, ಅವನು ನಿಂತು ಮಾಡಿಸ್ತಿದ್ದ ಪಟ್ಟಾಭಿಷೇಕ. ರಾಮನಿಗೆ ಏನೂ ದುರಂತ ಆಗ್ತಾ ಇರಲಿಲ್ಲ. ಅದು ಜನಕರ ಇದು ನೋಡಿ ಅವರು ಸ್ವಲ್ಪ ನನ್ನ ಅಭಿಪ್ರಾಯ ಅಂತ ಹೇಳ್ತೇನೆ. ಅಲ್ಲಿ ಕೇಕರಾಜನಿಗೆ ಹೇಳಿ ಕಳಿಸಿದರೆ ಭರತನು ಬರ್ತಾನೆ. ಭರತನು ಬಂದರೆ ಅವನು ತಕರಾರು ಮಾಡಿದರೆ, ನನ್ನ ಅಮ್ಮನ ಮದುವೆ ಆಗ ನನ್ನ ಅಮ್ಮನಿಗೆ ನೀವು ಮಾತು ಕೊಡಲಿಲ್ವೋ, ನಾನೇ ರಾಜ ಆಗಬೇಕು ಅಂತ ಗಲಾಟೆ ಮಾಡಿದರೆ. ಯಾಕೆಂದರೆ ಅದನ್ನು ಮುಂದೆ ಹೇಳ್ತಾನೆ, ಯದ್ಯಪ್ಯೇಷಃ ಸತಾಮೃತೆ ಭ್ರಾತಾತೆ ಭರತಸ್ಥಿತ ಕಿಂತು ಚಿತ್ತಂ ಮನುಷ್ಯಾಣ ಅನಿತ್ಯಮಿತ್ವೇ. ಮತ್ತು ಭರತನ ನಂಬಲಿಕ್ಕೆ ಬರೋದಿಲ್ಲ, ಅದು ಭರತ ಬರಬಾರ್ದು. ಅವನು ಬರುವ ಮುಂಚೆ ಭರತ ಬರುವ ಮುಂಚೆ ಪಟ್ಟಾಭಿಷೇಕ ಬೇಕಾದರೆ ಕೇಕರಾಜನಿಗೆ ಹೇಳಿಕೆ ಹೋಗಬಾರ್ದು. ಕೇಕರಾಜನಿಗೆ ಮಾತ್ರ ಹೇಳಿಕೆ ಕೊಡದೇ ಇದ್ದರೆ ನನಗೆ ಯಾಕೆ ಹೇಳಿಕೆ ಕೊಡಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಒಂದು ನೆಪ, ನಚ ಕೇಕರಾಜ ನಮ್ಮ ಜನಕಿಂತ ಧನಾಧಿಪ ತೊರೆಯಾಚ ಅನೇಯ ಮಾಸ ಪಶ್ಚಾತ್ತವು ಶೋಷಿತ. ಅದಕ್ಕೆ ಅಯ್ಯೋ 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 ನಿಮಗೇನ್ರಿ ಸೀತೆಗೆ ಪಟ್ಟಾಭಿಷೇಕ ಅವಳ ಅಪ್ಪನಿಗೆ ಹೇಳಿಸಲಿಲ್ಲ, ಗಡಿಬಿಡಿ ಆಯಿತು ಅಂತ ಹೇಳಿ ಇದೆಲ್ಲ ಇರೋದು ರಾಜಕೀಯ ಸ್ಟಂಟ್ಗಳು. ಅಂದರೆ ತಾನು ಜನಕನಿಗೆ ಹೇಳಿಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವಾಯ್ಡ್ ಮಾಡೋದಕ್ಕೋಸ್ಕರ ಜನಕನಿಗೆ ಹೇಳಿ ಕಳಿಸಲಿಲ್ಲ. ಹೊರತು ಅದು ಹೇಳಬಾರ್ದು ಅಂತ ಹೇಳಿದ್ದೇ ಹೊರತು ಅವಸರಕ್ಕೋಸ್ಕರ ಅಲ್ಲ. ಇಷ್ಟ ಆದ ಮೇಲೆ ಯಾಕೆಂದರೆ ಮುಂದೆ ಪಟ್ಟಾಭಿಷೇಕಕ್ಕೋಸ್ಕರ ಅವನು ಊರಿನ ಜನರನ್ನು, ಯಾಕೆಂದರೆ ಊರಿನ ಜನರ ಒತ್ತಡದಿಂದ ಪಟ್ಟಾಭಿಷೇಕ ಮಾಡಿದೆ ಅಂತ ಆಗಬೇಕು ಅವನಿಗೆ, ತನ್ನ ಇಚ್ಛೆಯಿಂದ ಅಲ್ಲ ಅಂತ. ಅದಕ್ಕೋಸ್ಕರ ಊರಿನ ಜನರನ್ನೆಲ್ಲ ಕರೆದಿದ್ದಾರೆ. ಕರೆದದ್ದು ಪಟ್ಟಾಭಿಷೇಕದ ವಿಚಾರಕ್ಕೋಸ್ಕರ ಅಲ್ಲ. ತಮಾಷೆ ನೋಡಿ, ಇದು ರಾಮಾಯಣದ ಸೈಕಾಲಜಿ ಅತ್ಯದ್ಭುತ. ಇದು ಮೊದಲು ಆ ಪಾಯಸ ಹಂಚಿದ್ದು ಒಂದು ಅದ್ಭುತವಾದ ಸೈಕಾಲಜಿ. ಅದರ ನಂತರ ಅವನು ಸಭೆ ಕರೆದದ್ದು ಯಾವಾಗ ಗೊತ್ತುಂಟ? ಪಟ್ಟಾಭಿಷೇಕಕ್ಕೋಸ್ಕರ ಪುನರ್ವಸು ನಕ್ಷತ್ರದಂದು, ರಾಮನ 27ನೇ ಹುಟ್ಟುಹಬ್ಬದಂದು. ಅಂದರೆ ಸಭೆ ಕರೆದದ್ದು ಇದಕ್ಕೋಸ್ಕರ ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಬೇಡ ಅನ್ನೋ ಚರ್ಚೆಗೆ ಅಂತ ಜನರಿಗೆ ತಿಳಿಸಲೇ ಇಲ್ಲ, ನನ್ನ ಮಗನ ಹುಟ್ಟುಹಬ್ಬ ಬನ್ನಿ ಅಂತ. ಸೊ ಮಗನ ಹುಟ್ಟುಹಬ್ಬಕ್ಕೆ ಅಂತ ಎಲ್ಲರನ್ನು ಕರೆಸಿ ಸಾಯಂಕಾಲ ಸಭೆ ಮಾಡಿದ. ಮಧ್ಯಾಹ್ನ ಊಟ ಗೀಟ ಎಲ್ಲ ಆಯ್ತು. ಹುಟ್ಟುಹಬ್ಬ ತಮಾಷೆ ನೋಡಿ, ಹುಟ್ಟುಹಬ್ಬದ ನಿಮಿತ್ತ ಇಡೀ ಅಯೋಧ್ಯೆ ಅಲಂಕಾರ ಮಾಡಿಸಿದ್ದಾನೆ. ಅವನ ಮನಸ್ಸಲ್ಲಿ ಪಟ್ಟಾಭಿಷೇಕಕ್ಕೆ ಅಂತ, ಜನರ ದೃಷ್ಟಿಯಲ್ಲಿ ಹುಟ್ಟುಹಬ್ಬಕ್ಕೆ ಅಂತ. ಸಾಯಂಕಾಲ ಸಭೆ ಮಾಡಿದ. ಆಮೇಲೆ ಹೇಳ್ತಾನೆ, ನನ್ನ ತಲೆ ಹಣ್ಣಾಯಿತು, ಮುಂದೆ ನನಗೆ ತಲೆಯಲ್ಲಿ ಈ ರಾಜ್ಯಭಾರವನ್ನು ಹೊತ್ತುಕೊಳ್ಳುವುದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಜನರು ಹೇಳಿದಾಗ, ರಾಮನಿಗೆ ಪಟ್ಟಾಭಿಷೇಕ ಮಾಡು, ನೀನು ಚೆನ್ನಾಗಿ ಆಳಿದ್ದೀಯಾ, ಸಂತೋಷ ಇದೆ ನಿಮ್ಮ ಆಡಳಿತ ಮೇಲೆ. ಅದು ರಾಮನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದಾಗ ಕೂಡ ನನ್ನ ಅಭಿಪ್ರಾಯವದೇ ಅಂತ ಹೇಳಲ್ಲ. ಅಂದರೆ ನಿಮಗೆ ನನ್ನ ಆಡಳಿತದಲ್ಲಿ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಯಾಕೆಂದರೆ ಪೂರ್ತಿ ಜನರು ಅದು ಹೇಳ್ತಾರೆ, ನಿನ್ನ ಆಡಳಿತದಲ್ಲಿ ಇಷ್ಟ ಇದೆ, ಆದರೆ ರಾಮನಂಥ ಒಬ್ಬ ರಾಜ ಸಿಗ್ತಾನೆ ಅಂದಾಗ ಅವನನ್ನು ಯುವರಾಜರಾಗಿ ಮಾಡುವಂತ ಜನ ಹೇಳಿದಾಗ, ಹಾಗಾದರೆ ಒಂದು ಕೆಲಸ ಮಾಡುವ, ಇವತ್ತು ಪುನರ್ವಸು, ನಾಳೆ ಮುಷ್ಯ. ಅಂದರೆ ಈ ದಿನ ಕೇಳಲೇ ಇಲ್ಲ ವಸಿಷ್ಠರ ಹತ್ರ, ಜ್ಯೋತಿಷ್ಕರ ಪ್ರಶ್ನೆ ಇಲ್ಲ ಅಲ್ಲಿ. ಜ್ಯೋತಿಷ್ಕರು ದಿನ ಹೇಳಿದರೆ ಅಲ್ವ, ಪಟ್ಟಾಭಿಷೇಕ ಮಾಡಲಿಕ್ಕೆ ವಸಿಷ್ಠರ ಹತ್ರ ದಿನ ಕೇಳಲೇ ಇಲ್ಲ. ನಾಳೆ ಹೇಗೂ ಪುಷ್ಯ ನಕ್ಷತ್ರ, ಜನ್ಮ ಸಂಪತ್ತಾರೆ, ನಾಳೆ ಮಾಡಿಬಿಡು, ಬೆಳಗ್ಗೆ ಸೂರ್ಯೋದಯದಲ್ಲಿ ಮಾಡಿಬಿಡು. ಅಂದರೆ ಅವನ ಆತುರ. ಯಾಕೆ ಇದು ಇವನಿಗೆ ಕೈಕೇಯಿಯ ತಂದೆಗೆ ಸುದ್ದಿ ಹೋದರೆ, ಭರತನಿಗೆ ಸುದ್ದಿ ಹೋದರೆ ಅನರ್ಥ ಆಗುತ್ತೆ ಅನ್ನೋ ಭಯ. ನಿಜವಾಗಿ ಅವ್ರು ಹೋಗಿದ್ರೆ ಅನರ್ಥ ಆಗ್ತಾ ಇರಲಿಲ್ಲ. ತಪ್ಪು ತಿಳುವಳಿಕೆಯಿಂದ ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮರುದಿವಸ ಬೆಳಿಗ್ಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡಿದ. ಅದರ ನಂತರ ಅವನು ಮಾಡಿದ ದೊಡ್ಡ ಬ್ಲಂಡರ್ ಅಂದರೆ, ತನ್ನ ಹೆಂಡತಿ ಕೋಪಿಸಿಕೊಂಡು ಕೆಲಸಗಳಿರುತ್ತೆ ಕೈಕೇಯಿ. ಅದಕ್ಕೆ ಅವಳ ಹತ್ರ ಹೋದ. ಮೊದಲೇ ಹೋಗಬೇಕಿತ್ತು, ಧೈರ್ಯ ಇಲ್ಲ, ಕೊನೆಗೆ ಹೋದ. ಕೊನೆಗೆ ಹೋದರೆ ಅವಳು ಕೋಪದಲ್ಲಿ ಮಲ್ಕೊಂಡಿದ್ದಾಳೆ. ಎಲ್ಲಿ? ಅವಳ ಕೋಣೆಯಲ್ಲೆಲ್ಲ. ರಾಣಿಯರಿಗೆ ಕೋಪ ಬಂದರೆ ಮಲ್ಕೊಳ್ಳೋ ಕೋಣೆ ಅಂತ ಒಂದು ಉಂಟು, ಕೋಪಗೃಹ ಅಂತ, ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ. ಅವರಿಗೆಲ್ಲ ಬೇರೆ ಬೇರೆ ದೊಡ್ಡ ಅರಮನೆ ನೋಡಿ, ಸಿಟ್ಟು ಬಂದರೆ ಒಂದು ಕೋಣೆಯಲ್ಲಿ ಮಲ್ಕೊಳ್ಳೋದು, ಖುಷಿ ಆದರೆ ಒಂದು ಕೋಣೆಯಲ್ಲಿ ಅವಳು ಕೋಪ ಶಯ್ಯಾಗ್ರಹದಲ್ಲಿ ಮಲ್ಕೊಂಡಿದ್ದಾಳೆ. ಅಲ್ಲಿ ದದರ್ಶ ಧರಣಿ ಪೃಷ್ಠೆ ನೆಲ್ಲಲ್ಲಿ ಮಲ್ಕೊಂಡಿದ್ದಾಳೆ. ವೃದ್ಧ ತರುಣೀಂ ಬಾಲ್ಯ
ಪ್ರಾಣೇಭ್ಯೋ ಗರೀಸಿ ಅಪಾಪಾಂ ಪಾಪ ಸಂಕಲ್ಪ ದದರ್ಶ ಧನಿ. ಅವಳು ಇವನು ಪಾಪ ಏನು ಸ್ವಚ್ಛ ಮನಸ್ಸಿನಿಂದ ಹೋಗಿದ್ದಾನೆ, ಅವಳು ಕೆಟ್ಟ ಯೋಚನೆ ಮಾಡ್ಕೊಂಡಿದ್ದಾಳೆ. ಅವಳ ಹತ್ರ ಹೋದ. ಎಂಥ ಹತ್ರ? ಅವ್ರು ಹೇಳ್ತಾರೆ, ಮುದುಕನಾದ ಗಂಡ ಪ್ರಾಯದ ಹೆಂಡತಿ ಹತ್ರ ಬಂದ, ಸಮೃದ್ಧ ತರುಣೀ ಭಾರ್ಯ. ಆದ್ದರಿಂದ ಹೆಂಡತಿಯನ್ನು ಪ್ಲೀಸ್ ಮಾಡೋದು ಮುಖ್ಯ ಅವನಿಗೆ. ಆಗ ಏನು ಮಾಡ್ತಾನೆ ಗೊತ್ತಾ? ಒಬ್ಬ ರಾಜನಾಗಿ ಎಂದೂ ಆಡಬಾರದು ಮಾತನಾಡ್ತಾನೆ. ಅವಧ್ಯ ವಧ್ಯತಾಂ ಕೋವ ವಧ್ಯ ಕೋವ ವಿಮುಚ್ಯತಾಂ. ಎಲ್ಲಿ ತನಕ ಬಂತು? ನಿನಗೆ ಸಂತೋಷ ಆಗಬೇಕು ಅನ್ನೋದು ನನಗೆ ಮುಖ್ಯ. ಅದಕ್ಕೋಸ್ಕರ ಯಾವ ನಿರಪರಾಧಿಯನ್ನು ಕೊಲೆ ಮಾಡಿಸ್ಬೇಕು ಹೇಳಿ ಮಾಡಿಸ್ತೇನೆ ಅಂತ. ಇದು ರಾಜನಾಗಿ ಆಡುವ ಮಾತಲ್ಲ, ಪ್ರಾಯದ ಹೆಂಡತಿಯನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಮುದುಕ ಗಂಡ ಹೇಳುವ ಮಾತು. ಅವಧ್ಯ ವಧ್ಯತಾಂ ಕೋವ. ಆಮೇಲೆ ಇದು ವಧ್ಯ ಕೋವ ವಿಮುಚ್ಯದ. ಅದು ಬೇಕಾದ್ರೆ ಮಾಡಲಿ. ಯಾರಿಗೆ ಮರಣದಂಡನೆ ವಿಧಿಸಿದ್ದಾರೆ ಅದನ್ನು ಬಿಡುಗಡೆ ಮಾಡಿಸ್ತೇನೆ. ಅಥವಾ ನಿನಗೆ ಇಷ್ಟ ಇಲ್ಲ ಯಾರೋ ಒಬ್ಬ ಅವನು ಸಾಯಿಸಬೇಕು, ಸಾಯಿಸ್ತೇನೆ. ಒಬ್ಬ ರಾಜನಾಗಿ ಈ ಮಾತು ಆಡಲು ಸಾಧ್ಯವೇ ಇಲ್ಲ. ಹೆಂಡತಿಯನ್ನು ಏನೊಂದು ಒಟ್ಟಿಗೆ ಕೈ ಈ ಅಭಿಷೇಕಕ್ಕೆ ಅಡ್ಡ ಮಾಡದೇ ಇರಲಿ ಅಂತ ಅವಳನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಅತ್ಯಂತ ಅನುಚಿತವಾದ ರಾಜನಾದವ ಆಡಲೇಬಾರದ. ಈಗ ಇಡೀ ಅವನ ಅವಸರದಲ್ಲಿ ಅವನು ಮಾಡಿದ ಅಚಾತುರ್ಯ ತುಂಬ ಭಯಾನಕ. ಇದಾದ ಮೇಲೆ ಇದರ ನಂತರ ನಾವು ಮುಂದಕ್ಕೆ ಹೋಗೋಣ. ಹೀಗಾಗಿ ದಶರಥನ ನಿರ್ಧಾರಗಳು ಅದು ಆತುರದಿಂದ ಮಾಡಿದ ತಪ್ಪು ನಿರ್ಧಾರಗಳು. ಅವನ ತಪ್ಪು ನಿರ್ಧಾರವೇ ಅವನ ಸಾವಿಗೆ ಕಾರಣ ಆಯಿತು, ರಾಮ ಕಾಡಿಗೆ ಹೋಗಿ ಕಾರಣ. ಆದರೆ ಅದು ಆಗಬೇಕಿತ್ತು. ಯಾಕೆಂದರೆ ರಾಮಚಂದ್ರ ನಾಟಕ ಮಾಡಿ ಭಗವಂತನ ಇಡೀ ಅವತಾರವೇ ಅದು ನಾಟಕ. ಭಗವಂತನಿಗೆ ದುಃಖ ಆಗೋದು ಸಾಧ್ಯ ಇಲ್ಲ. ಹೆಂಡತಿ ಇಡೀ ಭಗವಂತನ ಅವತಾರ ಅಂದರೆ ಅದು ನಾಟಕವೇ. ಭಗವಂತನ ನಾಟಕ ಕಂಪನಿ ಅವತಾರ ಅಂದರೆ. ಆದರೆ ಅವನಿಗೆ ಎಲ್ಲಿ ಹೇಗೆ ಮಾಡಿದ ಅನ್ನೋದು ನರಾಣಂ ಜನನೇ ನರವ ಪ್ರವೃತ್ತಿ ಅಂತ ಪ್ರಾಪ್ತೇ ನರೇಶು ಜನನೇ. ಮನುಷ್ಯರು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ವಿಷಯ ಏನು ಅಂದರೆ ಅಲ್ಲಿ ಅವರ ಮುಂದೆ ಹೇಳ್ತಕ್ಕಂಥ ಮಾತು, ಈ ದಶರಥ ನೀನೇ ರಾಜನಾಗು ಅಂತ ಹೇಳಿದ. ಆದರೆ ಅವನು ಆಗಲಿಲ್ಲ, ಪಿತೃವಾಕ್ಯ ಪರಿಪಾಲನೆಗೆ ಹೋದ ಅಂತ. ಪಿತೃವಾಕ್ಯ ಪರಿಪಾಲನೆಗಾಗಿ ಹೋದದ್ದಲ್ಲ, ಇದು ಇನ್ನೊಂದು ತಪ್ಪು ಕಲ್ಪನೆ. ಇದು ಹರಿಕಥೆಯಿಂದ ಬಂದ ತಪ್ಪು ಕಲ್ಪನೆ. ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಹೋದ ಅಂತ. ಅಲ್ಲಿ ರಾಮಚಂದ್ರ ಸ್ಪಷ್ಟವಾಗಿ ಹೇಳ್ತಾನೆ, ಭರತ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ, ಅಪ್ಪ ನಾನು ಕಾಡಿಗೆ ಬಂದದ್ದು ಯಾಕೆ ಅಂದರೆ ನಿನ್ನ ತಾಯಿಯನ್ನು ಮದುವೆ ಮಾಡಿಕೊಳ್ಳುವಾಗ ಅಪ್ಪ ಆ ದೇಶದ ಜನಕ್ಕೆ ಮತ್ತು ನಮ್ಮದು ಎರಡು ದೇಶದ ಜನಕ್ಕೆ ಆದ ಒಪ್ಪಂದ ಏನು ಕೈಕೇಯಿಯ ಮಗನಿಗೆ ಪಟ್ಟ ಕೊಡಬೇಕು ಅಂತ. ಆ ಒಪ್ಪಂದವನ್ನು ಮುರಿದರೆ ಎರಡು ದೇಶದ ಒಪ್ಪಂದ ನಾಶ ಆಗುತ್ತೆ. ತಂದೆಯ ಮಾತಲ್ಲ. ಆದ್ದರಿಂದ ಆ ದೇಶದ ಜನಕ್ಕೆ ನಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸುವುದು ನಮ್ಮ ಇಬ್ಬರಿಗೂ ಅಗತ್ಯ. ಆದ್ದರಿಂದ ನೀನು ಇದನ್ನು ಪಾಲಿಸು, ನಾನು ಪಾಲಿಸ್ತೇನೆ, ನೀನು ರಾಜನಾಗುವಂತ. ಹಾಗಾಗಿ ಇಲ್ಲಿ ಹೋಯ್ತೀವಿ, ಪಿತೃವಾಕ್ಯ ಪರಿಪಾಲನೆ ಅಲ್ಲ, ತಂದೆ ಆ ದೇಶದ ಜನಕ್ಕೆ ಮದುವೆಯಾಗುವ ಕಾಲದಲ್ಲಿ ಕೊಟ್ಟ ಮಾತು, ಎರಡು ದೇಶದ ಒಪ್ಪಂದವನ್ನು ಉಳಿಸುವುದಕ್ಕೋಸ್ಕರ ನಾನು ಕಾಡಿನಲ್ಲಿ ಇರ್ತೇನೆ ಅಂತ ರಾಮ. ಆದ್ದರಿಂದ ಅಲ್ಲಿ ಬರೀ ಪಿತೃವಾಕ್ಯ ಪರಿಪಾಲನೆ ಅಲ್ಲ. ಯಾಕಂದರೆ ಪಿತೃವಾಕ್ಯ ಪರಿಪಾಲನೆ ಮತ್ತು ಮಾತೃವಾಕ್ಯ ಪರಿಪಾಲನೆಯನ್ನು ರಾಮ ಮಾಡಿದ್ದೇ ಆಗಿದ್ದರೆ ತಮಾಷೆ ಏನು ಅಂದರೆ, ಅಯೋಧ್ಯಾಂ ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ ಚೆನ್ನಯ ಚರಿತಸ್ತಾಸ್ಮಿ ಸ್ತ್ರೀಯ ಭಸ್ಮಾಗ್ನಿ ಕಲ್ಪಯ. ಆ ಢೋಂಗಿ ಹೆಂಗಸು ನನಗೆ ಮೋಸ ಮಾಡಿದ್ಲು, ನೀನೇ ರಾಜನಾಗು, ನನ್ನನ್ನು ಎಳೆದು ಸಿಂಹಾಸನ ಎಳೆದು ಹಾಕಿ ಸೆರೆಮನೆಯಲ್ಲಿ ಇಡು ಅಂತ. ನಮ್ಮ ಇತಿಹಾಸದಲ್ಲಿ ಅನಂತರ ಏನು ನಡೀತೋ ಅದನ್ನು ರಾಮಾಯಣದಲ್ಲಿ ನಡೀಬಹುದು. ಮುಂದೆ ಔರಂಗಜೇಬು ಇವರೆಲ್ಲ ಏನು ಮಾಡಿದರು ಅದನ್ನು ರಾವಣೆ ಮಾಡ್ಬೋದಿತ್ತು. ಅವನೇ ಹೇಳ್ತಾನೆ, ನನ್ನ ಪದತ್ಯಾಗಗೊಳಿಸಿ ನನ್ನನ್ನು ಸೆರೆಮನೆಯಲ್ಲಿಡು, ನೀನು ರಾಜನಾಗುವಂತ. ಪಿತೃವಾಕ್ಯ ಪರಿಪಾಲನೆ ಆಗ್ತಿತ್ತು ಹಾಗೆ ಮಾಡಿದರು. ಆಹಾ, ರಾಮಚಂದ್ರ ತಂದೆಯನ್ನು ಅರೆಸ್ಟ್ ಮಾಡಿ ಪಿತೃವಾಕ್ಯ ಪರಿಪಾಲಕನಾದ ಅಂತ ಇತಿಹಾಸ ಮಾಡ್ಬೋದು. ನನ್ನ ಹೇಳ್ತಾರೆ, ನೀವು ಹೇಳಿದ್ದೆಲ್ಲ ಕೇಳೋದು ನನ್ನ ಕೆಲಸ ಅಲ್ಲ, ನಾನು ಮಾಡೋದಿಲ್ಲ ಹಾಗೆ ಅಂತ ಹೇಳ್ತೀನಿ. ಆಮೇಲೆ ಹಾಗೆ ತಾಯಿ ಅವಳು ಹೇಳ್ತಾಳೆ, ತಂದೆಗಿಂತ ತಾಯಿ ದೊಡ್ಡವಳಲ್ಲ, ಮಾತೃದೇವೋಭವ ಆದಮೇಲೆ ಪಿತೃದೇವೋಭವ. ಅದರಿಂದ ಸತ್ವಯ